ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಅಣ್ಣಪ್ಪ. ನನ್ನ ಇಂದಿನ ಲೇಖನ ನಾವು ಬೆಳ್ಳಗಾಗಬೇಕೇ. ಎಲ್ಲರಿಗೂ ಬೆಳ್ಳಗಿರಬೇಕು, ಮುಖ ಚಂದ್ರನಂತೆ ಹೊಳೆಯುತ್ತಿರಬೇಕು ಎನ್ನುವ ಆಸೆ. ಸೌಂದರ್ಯವೆಂಬುದು ಬೆಳ್ಳನೆ ಮುಖದಲ್ಲಿದೆ ಎಂಬುದು ನಮ್ಮ ಕಲ್ಪನೆ. ಬೆಳ್ಳಗಾಗಲು, ನಮ್ಮ ಮುಖ ಸೌಂದರ್ಯಯುತವಾಗಲು ನಾವು ಕೈಗೆ ಸಿಕ್ಕಿದ ಕ್ರೀಮುಗಳನ್ನೆಲ್ಲ ಯಾರ್ಯಾರು ಹೇಳುತ್ತಾರೋ ಆ ಮನೆಮದ್ದುಗಳನ್ನೆಲ್ಲ ಮಾಡುತ್ತೇವೆ. ದೇಹದ ಆರೈಕೆಗಿಂತ ಮುಖದ ಆರೈಕೆಗೆ ಹೆಚ್ಚು ಒತ್ತನ್ನು ಕೊಡುತ್ತೇವೆ. ಸಣ್ಣ ಮಗುವಿನಿಂದ ಸಾಮಾನ್ಯ ವಯಸ್ಸಿಗೆ ಬರುವವರೆಗೂ ಮಕ್ಕಳಿಗೆ ಮನೆಯಲ್ಲಿ ಇರುವಂತಹ ಕಡಲೆ ಹಿಟ್ಟು ಅಥವಾ ಯಾವುದಾದರೂ ಒಂದು ಬೇಬಿ ಸೋಪು, ಬೇಬಿ ಕ್ರೀಮನ್ನು ಬಳಸಿ ಅವರ ಮುಖ ಸಾಮಾನ್ಯವಾಗಿ ನೋಡಿ ಹಾಳಾಗುವುದಿಲ್ಲ. ಹಾಗೆ ಗಮನಿಸಿ, ಯಾವುದೋ ಒಂದು ಸೋಪನ್ನು ಹಚ್ಚಿಕೊಳ್ಳುವ ಗಂಡಸರ ಮುಖವು 90% ಗಂಡಸರ ಮುಖದಲ್ಲಿ ಯಾವುದೇ ಕಲೆಗಳಾಗಲಿ ಮುಖದ ಸೌಂದರ್ಯವಾಗಲಿ ಹಾಳಾಗಿರುವುದಿಲ್ಲ. ಹೆಣ್ಣು ಮಕ್ಕಳು ನಾವು ಹೆಚ್ಚಾಗಿ ಮುಖದ ಬಗ್ಗೆ ಮುತುವರ್ಜಿಯನ್ನು ವಹಿಸುತ್ತೇವೆ. ಏಕೆಂದರೆ ಹೆಣ್ಣು ಸುಕೋಮಲೆ. ಒಂದು ಸಣ್ಣ ಮೊಡವೆಗೆ ಅಥವಾ ಯಾವುದಾದರೂ ಕಲೆಗೆ ಕ್ರೀಮುಗಳನ್ನು ಬಳಸಿ ಮುಖದ ಚರ್ಮ ಮೊದಲೇ ಸೂಕ್ಷ್ಮವಾಗಿದ್ದು ಮತ್ತಷ್ಟು ಹಾಳಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಮದುವೆ, ಬಾಣಂತನ ಹೀಗೆ ವಿವಿಧ ಹಂತಗಳಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ, ಆರೈಕೆ, ಪೋಷಕಾಂಶಗಳ ಕೊರತೆ, ಒತ್ತಡದ ಜೀವನ ಹೀಗಾಗಿ ಮುಖದ ಮೇಲೆ ಬಂಗು ಅಥವಾ ಇತರೆ ಕಲೆಗಳು ಬರುವುದು ಸರ್ವೇ ಸಾಮಾನ್ಯವಾಗಿದೆ. ನಾವು ಆ ಕಲೆಯನ್ನು ಹೋಗಿಸಲು ಡಾಕ್ಟರ್ ಹತ್ರ ಹೋಗ್ತೇವೆ. ಅಲ್ಲಿ ಅವರು ಕೊಡುವ ಕ್ರೀಮ್ಗಳು ಮೊದಲು ನಮ್ಮ ಮುಖವನ್ನು ಮತ್ತಷ್ಟು ಹದಗೆಡಿಸಿ ನಂತರ ನಿಧಾನಕ್ಕೆ ಸರಿದಾರಿಗೆ ಬರುತ್ತಾ ಇರುತ್ತದೆ. ಆದರೆ ನಾವು ಆ ಕ್ರೀಮನ್ನು ಬಿಟ್ಟು ಮತ್ತೆ ಬೇರೆ ಯಾವುದಾದರೂ ಬಳಸಲು ಶುರು ಮಾಡಿದರೆ ಮತ್ತೆ ನಮ್ಮ ಮುಖ ಹಾಳಾಗುತ್ತದೆ. ಮೊನ್ನೆ ನನ್ನ ಪರಿಚಯದ ಆಂಟಿ ಒಬ್ಬರು ಬಸ್ ಸ್ಟ್ಯಾಂಡ್ ಹತ್ತಿರ ಸಿಕ್ಕಿದರು. ಅವರ ಮುಖ ಪಪ್ಪಾಯ ಹಣ್ಣಿನಂತೆ ಪೂರಾ ಕೆಂಪಾಗಿತ್ತು. ನಾನು, ಆಂಟಿ ಇದೇಕೆ ಮುಖ ಹೀಗಾಗಿದೆ ಎಂದೆ. ಅಲ್ಲಲ್ಲಿ ಸ್ವಲ್ಪ ಬಂಗಿನ ಕಲೆಗಳಿದ್ದವು. ಹಾಗಾಗಿ ಡಾಕ್ಟರ್ ಹತ್ರ ತೋರಿಸಿದೆ. ಒಂದು ಕ್ರೀಮನ್ನು ನೀಡಿದರು. ಅದು ಹಚ್ಚಿದ ಮೇಲೆ ಹೀಗಾಗಿದೆ. ನನಗೂ ನನ್ನ ಮುಖದ ಮೇಲೆ ನನ್ನ 22ನೇ ವಯಸ್ಸಿಗೆ ಮೂಗಿನ ಮೇಲೆ ಬಂಗು ಬರಲು ಆರಂಭವಾಯಿತು. ಆ ಸಮಯದಲ್ಲಿ ನಾನು ಡಾಕ್ಟರ ಬಳಿ ತೋರಿಸಿದೆ. ಆಗ ಕೆಲವು ಕ್ರೀಮುಗಳನ್ನು ನೀಡಿದರು. ನಂತರ ಅದು ಸರಿ ಹೋಯಿತು. ನಂತರ ನನ್ನ 2ನೇ ಮಗಳ ಬಾಣಂತನದ ನಂತರ ನನ್ನ ಕೆನ್ನೆಯ ಮೇಲೆ, ನನ್ನ ಮುಖದ ಮೇಲೆ ಬಂಗಿನ ಕಲೆಗಳಿವೆ. ನಾನು ಸುಮಾರು ಡಾಕ್ಟರ ಬಳಿ ಹಾಗೂ ಸ್ನೇಹಿತರು ಹೇಳಿದ ಔಷಧಿಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದಾಗ ಮೊದಲು ಅದು ತೆಳುವಾಗುತ್ತಾ ಕೆಂಪಾಗುತ್ತಾ ಮತ್ತೆ ಪುನಃ ನಾನು ಬಿಸಿಲಿಗೆ ಹೋದರೆ ಮತ್ತೆ ಕಪ್ಪಾಗುವುದು ಸರ್ವೇ ಸಾಮಾನ್ಯ. ಇದನ್ನು ಗಮನಿಸಿದ ನಾನು ಇತ್ತೀಚೆಗೆ ಕ್ರೀಮುಗಳ ಬದಲಿಗೆ ಹೇಗೆ ನಾವು ಆರೈಕೆಯನ್ನು ಮಾಡಿಕೊಳ್ಳಬಹುದು ಎಂದು ಆಲೋಚಿಸಿ ಹೆಚ್ಚಾಗಿ ನೀರು ಕುಡಿಯುವುದು, ಆದಷ್ಟು ಕ್ರೀಮ್ಗಳ ಬಳಕೆಯನ್ನು ಕಡಿಮೆ ಮಾಡುವುದು, ಸದಾ ನಗುತ್ತಾ ಇರುವುದು, ಒಂದಷ್ಟು ವ್ಯಾಯಾಮ, ಆರೋಗ್ಯಕರ ಆಹಾರ, ಆರೋಗ್ಯಕರ ಜೀವನ ಶೈಲಿ ಹೀಗೆ ಅಳವಡಿಸಿಕೊಳ್ಳುತ್ತಾ ಹೋಗುವುದರಿಂದ ನಮ್ಮ ಮುಖದ ಮೇಲಿನ ಕಲೆಯನ್ನು ನಾವು ಕಡಿಮೆ ಮಾಡುತ್ತಾ ನಿಧಾನವಾಗಿ ಅದು ಹೋಗುತ್ತದೆ ಮತ್ತು ಮುಖದ ಅಂದ ಹಾಳಾಗುವುದಿಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹಾಗಾಗಿ ತುಂಬ ಗೆಳೆಯರು, ಗೆಳತಿಯರು ನಾವೆಲ್ಲ ಸಿನಿಮಾ ತಾರೆಯರಂತೆ ಕಾಣಬೇಕೆಂಬ ಹಂಬಲದಿಂದ ಯಾವ್ಯಾವುದೋ ಕ್ರೀಮುಗಳನ್ನು ಬಳಸಿ ಇರುವ ಅಂದವನ್ನು ಹಾಳು ಮಾಡಿಕೊಳ್ಳುವ ಬದಲು
ನಾವು ಆರೋಗ್ಯಕರ ಜೀವನ ಶೈಲಿಯಿಂದ ಹಣವನ್ನು ಸೌಂದರ್ಯವನ್ನು ಉಳಿಸಬಹುದು. ಸದಾ ನಗುತ್ತಿರಿ, ಸದಾ ಸೌಂದರ್ಯದಿಂದಿರಿ. ಮುಖದ ಮೇಲಿನ ಒಂದು ನಗುವೇ ನಮಗೊಂದು ಆಭರಣ. ಧನ್ಯವಾದಗಳು.